ದುಡಿಯೋ ಸ್ಥಳದಲ್ಲಿ ಲೈಂಗಿಕ ಕಿರುಕುಳ ತಡೆ ಮಸೂದೆ ಕುರಿತಂತೆ ಕಾರ್ಪೊರೇಟ್ ವಲಯದಲ್ಲಿ ಪರ ವಿರೋಧ ಚರ್ಚೆ ಶುರುವಾಗಿದೆ. ಇದು ಪುರುಷ ಮತ್ತು ಮಹಿಳೆಯರ ಮಧ್ಯೆ ಕಂದಕವನ್ನ ನಿರ್ಮಿಸೋ ಅಪಾಯವಿದೆ ಅಂತ ಕಾರ್ಪೊರೇಟ್ ತಜ್ಞರು ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ. ಇದಲ್ಲದೆ ಖಾಸಗಿ ವಲಯದಲ್ಲಿ ಅನವಶ್ಯಕ ಗದ್ದಲಕ್ಕೆ ಇದು ಎಡೆ ಮಾಡಿಕೊಡುತ್ತೆ ಅಂತ ಕೆಲವರು ಹೇಳ್ತಿದ್ದಾರೆ. ದುಡಿಯುವ ಸ್ಥಳದಲ್ಲಿ ಲೈಂಗಿಕ ಕಿರುಕುಳ ತಡೆ ಕಾಯ್ದೆಯ ನಿಟ್ಟಿನಲ್ಲಿ ಭಾರತ ಸರ್ಕಾರ ದಿಟ್ಟ ಹೆಜ್ಜೆಯನ್ನಿಟ್ಟಿದೆ. ಈ ಮಸೂದೆ ಕಾಯ್ದೆಯಾಗಿ ಜಾರಿಗೆ ಬಂದ್ರೆ ಕೆಲಸದ ಸ್ಥಳದಲ್ಲಿ ಮಹಿಳೆಯರನ್ನ ಶೋಷಣೆ ಮಾಡುವ ಪುರುಷ ಸಹೋದ್ಯೋಗಿಗಳು ಲೈಂಗಿಕ ಕಿರುಕುಳ ನೀಡಿದ್ದು ಸಾಬೀತಾದ್ರೆ ಅವರಿಗೆ 50,000 ರೂಪಾಯಿವರೆಗೆ ದಂಡ ವಿಧಿಸಬಹುದಾಗಿದೆ. ಇಂಥ ಪ್ರಕರಣಗಳು ಮತ್ತೆ ಮತ್ತೆ ಮರುಕಳಿಸಿದ್ರೆ ಹೆಚ್ಚಿನ ಶಿಕ್ಷೆ ವಿಧಿಸಬಹುದಾಗಿದೆ. ಮಸೂದೆಗೆ ಕೆಲವು ಸಂಘಟನೆಗಳ ವಿರೋಧ, ಗಂಡು ಹೆಣ್ಣಿನ ಸಾಮರಸ್ಯಕ್ಕೆ ಪೆಟ್ಟು. ಇದೆಲ್ಲದರ ನಡುವೆಯೇ ಕೆಲವು ಪುರುಷ ಸಂಘಟನೆಗಳು ಹಾಗೂ ಮಾನವ ಹಕ್ಕು ಸಂಘಟನೆಗಳು ಈ ಮಸೂದೆಯ ವಿರುದ್ಧ ಧ್ವನಿ ಎತ್ತಿವೆ. ಇದು ಮಹಿಳೆಯರಿಗೆ ಅನಗತ್ಯ ಒತ್ತು ನೀಡುತ್ತಿದ್ದು, ಇದು ಗಂಡು ಹೆಣ್ಣಿನ ನಡುವಿನ ಸಾಮರಸ್ಯ ಕದಡುತ್ತದೆ, ಅಲ್ಲದೆ ಸಮಾಜದಲ್ಲಿ ಅನವಶ್ಯಕ ಗೊಂದಲ ಉಂಟು ಮಾಡುತ್ತದೆ ಎನ್ನುವುದು ಕೆಲವರ ಅಭಿಪ್ರಾಯ. ಖಂಡಿತ ರಕ್ಷಣೆ ಸಿಗ್ತದೆ. ಆದರೆ ಏನು ಅಂದರೆ ಇದನ್ನು ದುರುಪಯೋಗ ಮಾಡಿಕೊಳ್ಳಬಾರದು. ಈಗ ಅವರು ಹೆಂಗಸರಾದರೂ ಅಷ್ಟೇ ನೋಡಿ, ಅವರಿಗೆ ಒಂದು ಉದಾಹರಣೆಗೆ ಒಂದು ಆಫೀಸ್ನಲ್ಲಿ ಕೆಲಸ ಮಾಡೋದು ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಸಮಯಕ್ಕೆ ಸರಿಯಾಗಿ ಬರ್ತಾ ಇಲ್ಲ. ಆಗ ಅವರ ಹಿರಿಯ ಅಧಿಕಾರಿಗಳು ಅವ್ರಿಗೊಂದು ಮೆಮೊ ಇಶ್ಯೂ ಮಾಡ್ತಾರೆ, ನೀವು ಸಮಯಕ್ಕೆ ಸರಿಯಾಗಿ ಬರ್ತಾ ಇಲ್ಲ ಅಂತ. ಇದನ್ನು ದುರುಪಯೋಗ ಮಾಡಿಕೊಂಡು ನೋಡಿ ಇವರು ನನಗೆ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಹೇಳೋದನ್ನು ಬಳಸೋದು ನಾವು ಸಾಕಷ್ಟು ಕೇಸ್ಗಳಿಂಥದ್ದು ವಿಚಾರಗಳನ್ನು ನೋಡಿದ್ದೇವೆ ಈಗಾಗಲೇ. ಅದನ್ನು ದುರುಪಯೋಗ ಮಾಡಿಕೊಳ್ಬಾರ್ದು. ಅಂಥ ಕಾಲದಲ್ಲಿ ಅದನ್ನು ಹೇಗೆ ಮಾಡಬೇಕು ಅಂತ ಹೇಳೋದರ ಬಗ್ಗೆ ಕುಲಂಕುಷವಾಗಿ ಒಂದು ವಿಚಾರಣೆ ಆಗಬೇಕಾಗ್ತದೆ. ಇದನ್ನೆಲ್ಲ ಗಮನಿಸಿಯೇ ಮಾನವ ಸಂಪನ್ಮೂಲ ಅಭಿವೃದ್ಧಿಯ ಸಂಸದೀಯ ಸಮಿತಿ ಮಸೂದೆಗೆ ಸಂಬಂಧಿಸಿದಂತೆ ಕೆಲವು ಶಿಫಾರಸುಗಳನ್ನು ಮಾಡಿತ್ತು. ಈ ಮಸೂದೆಯಲ್ಲಿ ಹೆಣ್ಣಿನಂತೆ ಗಂಡಿನ ಮೇಲೆ ನಡೆಯುವ ಕಿರುಕುಳ, ಶೋಷಣೆಯನ್ನು ಅಡಕ ಮಾಡಬೇಕು, ಹಾಗೆಯೇ ಪುರುಷರಿಗೂ ಸಮಾನ ಹಕ್ಕುಗಳನ್ನು ಒದಗಿಸಬೇಕು ಅನ್ನೋದು ಪುರುಷ ಹಕ್ಕುಗಳ ಸಂಘಟನೆಯ ವಾದ. ಮಹಿಳೆಯರ ಮೇಲೆ ದೌರ್ಜನ್ಯ ನಡೆದಾಗ, ಅವರ ಹಕ್ಕುಗಳಿಗೆ ಧಕ್ಕೆ ಉಂಟಾದಾಗ ಅವರಿಗೆ ಕಾನೂನು ಕಟ್ಟಳೆ ನೆರವು ಸಿಗುತ್ತೆ. ಆದ್ರೆ ಇದೇ ರೀತಿ ಗಂಡಸರಿಗೆ ತೊಂದರೆ ಆದ್ರೆ, ಅವರ ಹಕ್ಕುಗಳಿಗೆ ತೊಂದರೆ ಬಂದಾಗ ಅವರಿಗೆ ನ್ಯಾಯ ಸಿಗೋದಿರ್ಲಿ, ಕನಿಷ್ಠ ಅವರು ದೂರು ದಾಖಲಿಸೋದಕ್ಕೂ ಸೂಕ್ತ ವೇದಿಕೆ ಇಲ್ಲ ಅನ್ನೋದು ಕೆಲವರ ಅಳಲು. ಇದಕ್ಕಾಗಿ ಪುರುಷರ ರಾಷ್ಟ್ರೀಯ ಆಯೋಗವೊಂದನ್ನು ರೂಪಿಸಬೇಕು ಅನ್ನೋದು ಇವರ ಒತ್ತಾಯ. ಆದ್ರೆ ಮಹಿಳಾವಾದಿಗಳು ಮಾತ್ರ ಪುರುಷರ ಈ ವಾದವನ್ನು ಒಪ್ಪಲು ತಯಾರಿಲ್ಲ. ಅವರ ಪ್ರಕಾರ ಯಾವುದೇ ಒಂದು ಕಾಯ್ದೆ ಪರಿಣಾಮಕಾರಿ ಅನ್ನಿಸೋದು ಅದು ಹೇಗೆ ಜಾರಿಯಾಗುತ್ತೆ ಅನ್ನೋದನ್ನ ಅವಲಂಬಿಸುತ್ತೆ. ಕಾಯ್ದೆ ಜಾರಿಗೂ ಮೊದಲೇ ಅದರ ಬಗ್ಗೆ ಎಂಥದ್ದೇ ನಿಲುವು ತಳೆಯುವುದು ಸರಿಯಲ್ಲ ಅಂತಾರೆ ಅವರು. ಅಲ್ಲ, ದುರುಪಯೋಗ ಆಗೋದಿಲ್ವಾ ಅಂತಂದರೆ ದುರುಪಯೋಗ ಆಗಬಹುದು, ಆಗದೇನೂ ಇರ್ಬೋದು. ಈಗ ಎವ್ರಿ ಆ್ಯಕ್ಟ್ ಹ್ಯಾಸ್ ಇಟ್ಸ್ ಓನ್ ಇದು, ಅದನ್ನು ಯೂಸು ಮಾಡ್ಕೊಳ್ತಾರೆ, ಯೂಸು ಮಾಡ್ಕೊಳ್ದೇನೂ ಇರ್ಬೋದು. ಸೊ ಮೋಸ್ಟ್ ಆಫ್ ದಿ ಇದು ಅಂದರೆ ನಾನು ತಿಳಿದ ಪ್ರಕಾರ ಒಂದು 60-70% ಅದು ನಿಜವಾದ ಉಪಯೋಗ ಆಗಬಹುದು. ಮಿಕ್ಕಿದ್ದು 20% ದುರುಪಯೋಗ ಆಗೋ ಚಾನ್ಸಸ್ ಇರಬಹುದು. ನಾನು ಇದಾಗಿ ಖಂಡಿತವಾಗಿ ಹೇಳೋಕ್ಕಾಗಲ್ಲ, ಇರಬಹುದು. ಇಷ್ಟಕ್ಕೂ ದುಡಿಯುವ ಸ್ಥಳಗಳಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ತಡೆ ಮಸೂದೆ ಬಗ್ಗೆ ಯಾವುದೇ ಅಂತಿಮ ನಿರ್ಧಾರ ಕೈಗೊಳ್ಳಲು ಇದು ಸೂಕ್ತ ಕಾಲವಲ್ಲ. ಕಚೇರಿಗಳಲ್ಲಿ ಮಹಿಳೆಯರಿಗೆ ಕಿರುಕುಳದಿಂದ ರಿಲೀಫ್ ಕೊಟ್ರೆ ಈ ಕಾಯ್ದೆ ಸಾರ್ಥಕವಾದಂತೆ. ಹಾಗೆಯೇ ಜನಸಮುದಾಯದ ಮೇಲೆ ಈ ಕಾಯ್ದೆ ಎಂಥ ಪರಿಣಾಮ ಉಂಟು ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಯಾವುದೇ ಒಂದು ಹೊಸ ಕಾಯ್ದೆ ಬಂದಾಗ ಅದರ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ನಡೆಯೋದು ಕಾಮನ್. ಹಾಗೇನೆ ಅದರ ಜಾರಿಯ ಬಗ್ಗೆ ಹಲವು ರೀತಿಯ ಅನುಮಾನ, ಆತಂಕಗಳು ಹುಟ್ಟುಕೊಳ್ಳೋದು ಕೂಡ ಕಾಮನ್. ಇಂತಹ ಆತಂಕದ ನಡುವೆಯೂ ದುಡಿಯೋ ಸ್ಥಳದಲ್ಲಿ ಲೈಂಗಿಕ ಕಿರುಕುಳ ತಡೆ ಮಸೂದೆಯನ್ನ ಹೆಚ್ಚಿನ ಜನ ಸ್ವಾಗತಿಸಿದ್ದಾರೆ. ಇದೇ ಇವತ್ತಿನ ಸುವರ್ಣ ಫೋಕಸ್ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.